ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಅವರ ಕೊಲೆಗೆ ಸಂಚು ರೂಪಿಸಿದಂತ ಕೇಸ್ನ ತನಿಖೆಯಲ್ಲಿ ಸದ್ಯ ಮೇಜರ್ ಬದಲಾವಣೆಯಾಗಿದೆ. ಕೇಸಿನ ತನಿಖಾಧಿಕಾರಿಯನ್ನು ಬದಲಾಯಿಸಲಾಗಿದೆ. ಡಿವೈಎಸ್ಪಿ ಮಂಜುನಾಥ್ ಅವರ ಬದಲಾಗಿ ಡಿವೈಎಸ್ಪಿ ಪ್ರವೀಣ್ ಅವರಿಗೆ ತನಿಖೆಯ ಜವಾಬ್ದಾರಿಯನ್ನು ನೀಡಲಾಗಿದೆ. ಐಜಿ ಆದೇಶದ ಮೇರೆಗೆ ಕೇಸ್ನ ತನಿಖಾ ತಂಡದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ. ಮಾಗಡಿ ಡಿವೈಎಸ್ಪಿ ಪ್ರವೀಣ್ ಟೀಮ್ಗೆ ತನಿಖೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ರಾಜೇಂದ್ರ ಅವರ ಕೊಲೆ ಯತ್ನದ ಕೇಸಿಗೆ ಸಂಬಂಧಿಸಿದಂತೆ ಅಥವಾ ಕೊಲೆಗೆ ಸಂಚು ರೂಪಿಸಿದ ಕೇಸಿಗೆ ಸಂಬಂಧಿಸಿದಂತೆ ತನಿಖೆ ನಡೀತಾ ಇರೋ ಮಧ್ಯದಲ್ಲೇ ಸದ್ಯ ತನಿಖಾಧಿಕಾರಿಯನ್ನು ಬದಲಾವಣೆ ಮಾಡಲಾಗಿದೆ. ಡಿವೈಎಸ್ಪಿ ಪ್ರವೀಣ್ ಅವರಿಗೆ ಈಗ ಜವಾಬ್ದಾರಿಯನ್ನು ಕೊಡಲಾಗಿದೆ. ಈ ಹಿಂದೆ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದ ತಂಡ ತನಿಖೆಯನ್ನ ನಡೆಸ್ತಾ ಇತ್ತು. ಆರೋಪಿಗಳನ್ನು ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಿ ಈ ಕೇಸಿಗೆ ಸಂಬಂಧಿಸಿದಂತೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿತ್ತು. ಸದ್ಯ ತನಿಖಾಧಿಕಾರಿಯನ್ನು ಬದಲಾವಣೆ ಮಾಡಲಾಗಿದೆ. ಐಜಿ ಆದೇಶದ ಮೇರೆಗೆ ತನಿಖಾಧಿಕಾರಿ ಬದಲಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧು ಫೋನ್ ಸಂಪರ್ಕದಲ್ಲಿ. ಮಧು, ಈಗ ತನಿಖಾ ಹಂತದಲ್ಲಿ ತನಿಖಾಧಿಕಾರಿಯನ್ನು ಬದಲಾವಣೆ ಮಾಡೋದಕ್ಕೆ ಏನು ಕಾರಣ? ಏನಾದರೂ ರೀಸನ್ ಇದ್ದು ಚೇಂಜ್ ಮಾಡಿರೋದು ಅಥವಾ ಏನು ಕತೆ? ರಕ್ಷತ್, ಈ ಒಂದು ಪ್ರಕರಣ ಹೈಲಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಕರಣ ಆಗಿರೋದ್ರಿಂದ ಇಲ್ಲಿ ಮಧುಗಿರಿ ಡಿವೈಎಸ್ಪಿಯನ್ನ ಬದಲಾಯಿಸಕ್ಕೆ ಕಾರಣ ಏನು ಅಂತಂದ್ರೆ, ಅವರು ಮಧುಗಿರಿಯ ಸ್ಥಳೀಯ ಅಂದ್ರೆ ಲೋಕಲ್ ಆಗಿ ಅಂದ್ರೆ ಮಧುಗಿರಿಯಲ್ಲಿ ಡಿವೈಎಸ್ಪಿ ಆಗಿ ಅವ್ರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಮಧುಗಿರಿ ಕ್ಷೇತ್ರದಿಂದ ಆಯ್ಕೆಯಾಗಿರುವಂತಹ ಶಾಸಕರೇ ಸಚಿವರಾಗಿರುವಂತದ್ದು, ಜೊತೆಗೆ ಮಧುಗಿರಿ ಶಾಸಕರ ಪುತ್ರರೇ ಈ MLC ರಾಜೇಂದ್ರ ಆಗಿರುವಂತದ್ರಿಂದ ಏನಾದ್ರೂ ಪ್ರಭಾವವನ್ನ ಬಳಸಬಹುದು ಅಥವಾ ತನಿಖೆಗೆ ಏನಾದ್ರೂ ಸಮಸ್ಯೆ ಆಗ್ಬೋದು ಅನ್ನುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಐಒನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದೇನು ಅಂತಂದ್ರೆ, ಈಗಷ್ಟೇ ಅವರು ಪ್ರೊಬೇಷನರಿ ಪೀರಿಯಡ್ ಅನ್ನ ಮುಗಿಸಿ ಅಂದ್ರೆ ಮಧುಗಿರಿಯ ಡಿವೈಎಸ್ಪಿ ಆಗಿರುವಂತಹ ಮಂಜುನಾಥ್ ಅವರು ಈಗಷ್ಟೇ ಪ್ರೊಬೇಷನರಿ ಪೀರಿಯಡ್ ಅನ್ನ ಮುಗಿಸಿ ಅವರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಅಂದ್ರೆ ಈ ಒಂದು ಪ್ರಕರಣ ಹೋಗ್ತಾ ಇರುವಂತಹ ಹಂತವನ್ನ ನೋಡಿದ್ರೆ ಅವರು ತನಿಖೆಯನ್ನು ಮಾಡೋದಕ್ಕಿಂತ ಯಾರಾದ್ರೂ ಪ್ರೊಫೆಷನಲ್ ಆಗಿ ಸ್ವಲ್ಪ ಅನುಭವ ಇರುವಂತವ್ರನ್ನ ಈ ಒಂದು ಪ್ರಕರಣದಲ್ಲಿ ತನಿಖೆಗೆ ಹಾಕಿದ್ರೆ ಅನುಕೂಲ ಆಗುತ್ತೆ ಅನ್ನುವಂತ ಹಂತದಲ್ಲಿ ಈ ರೀತಿಯಾಗಿ ಐಒನ ಬದಲಾವಣೆ ಮಾಡಿದ್ದಾರೆ ಅನ್ನುವಂಥದ್ದು ಅಂಶ ಈಗ ಬೆಳಕಿಗೆ ಬರ್ತಾ ಇದೆ. ಇದೆಲ್ಲದರ ನಡುವೆ ಇಲ್ಲಿ ತನಿಖಾ ತಂಡವನ್ನೇ ಬದಲಾಯಿಸಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ತನಿಖಾ ತಂಡವನ್ನ ಬದಲಾಯಿಸದೆ ತನಿಖಾ ತಂಡ ಯಥಾ ರೀತಿಯಾಗಿ ಆ ಕೆಲಸವನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಮತ್ತೊಂದು ಅಂದ್ರೆ ತಂಡಗಳನ್ನ 2 ತಂಡಗಳಾಗಿ ಮಾಡಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಕೂಡ ಅಂಶ ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು. ಒಂದು ಕಡೆಯಲ್ಲಿ ಮಧುಗಿರಿ ಡಿವೈಎಸ್ಪಿ ನೇತೃತ್ವದಲ್ಲಿ ರಚನೆಯಾದಂತಹ ತಂಡ ತನ್ನದೇ ಆದಂತಹ ಕಾರ್ಯವನ್ನ ಮಾಡ್ತಾ ಇದ್ರೆ, ಈ ಹೊಸದಾಗಿ ಏನು ಮಾಗಡಿ ಡಿವೈಎಸ್ಪಿ ಪ್ರವೀಣ್ ಅವರ ನೇತೃತ್ವದಲ್ಲೂ ಕೂಡ ಒಂದು ಹೊಸ ತಂಡವನ್ನ ರಚನೆ ಮಾಡಿ ಅಲ್ಲೂ ಕೂಡ ತನಿಖೆಯನ್ನ ಆರಂಭಿಸಿ ಪ್ರಕರಣವನ್ನ ಶೀಘ್ರವಾಗಿ ಇತ್ಯರ್ಥ ಮಾಡುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಈಗ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಅಂಶಗಳು ಮಾತ್ರ ಬೆಳಕಿಗೆ ಬರ್ತಾ ಇದೆ. ಎಲ್ಲೂ ಕೂಡ ಯಾರನ್ನ ಅರೆಸ್ಟ್ ಮಾಡಿದ್ರೆ ಅಥವಾ ಅವರನ್ನ ಬಂಧಿಸಿದ್ದಾರೆ ಅನ್ನುವಂತ ಅಂಶಗಳು ಎಲ್ಲೂ ಬೆಳಕಿಗೆ ಬಂದಿಲ್ಲ. ಈ ಒಂದು ಪ್ರಕರಣವನ್ನ ಈಗ ಇಬ್ಬರು ಡಿವೈಎಸ್ಪಿಗಳು ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅನ್ಸುತ್ತೆ ರಕ್ಷತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.